ಯೂಟ್ಯೂಬ್ ವೀಕ್ಷಕರಿಗೆ ಕೆ ಜಿ ಶಿವಣ್ಣ ಮಾಡುವ ಅನಂತ ನಮಸ್ಕಾರಗಳು. ಇವತ್ತು ಹೊಸ ವಿಚಾರವನ್ನು ತೆಗೆದುಕೊಳ್ಳೋಣ. ಕಲಿಯಲು ಕೊನೆಯುಂಟೆ ಅನ್ನೋ ವಿಚಾರವನ್ನು ತೆಗೆದುಕೊಳ್ಳೋಣ. ಒಮ್ಮೆ ಭಗವಾನ್ ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಲ್ಲಿ ಕುಳಿತಿದ್ದ ಭಕ್ತರಿಗೆ ಹೇಳಿದರು, ನಾನು ಬದುಕಿರುವಷ್ಟು ದಿನವೂ ಕಲಿಯುತ್ತಿರುತ್ತೇನೆ. ತಮ್ಮನ್ನು ನೋಡಬಂದ ವಿದ್ವಾಂಸರು, ಬರಹಗಾರರು, ಸಾಧಕರು, ತಪಸ್ವಿಗಳಿಂದ ಎಷ್ಟೋ ವಿಷಯಗಳನ್ನು ಸಂಗ್ರಹಿಸುತ್ತಿದ್ದು ಭಕ್ತರಿಗೆ ಅವುಗಳನ್ನು ವಿವರಿಸುತ್ತಿದ್ದರು. ಚಾಲ್ತಿಯಲ್ಲಿದ್ದ ವಿವಿಧ ಧರ್ಮಗಳು, ವಿಜ್ಞಾನ, ಉಪನಿಷತ್ತು, ಇತಿಹಾಸ, ಪುರಾಣಗಳ ಬಗ್ಗೆ ಶ್ರೀರಾಮಕೃಷ್ಣರು ತಿಳಿದುಕೊಂಡಿದ್ದರು. ತಾವು ಬಾಲ್ಯದಲ್ಲಿ ಶಾಲೆಯಲ್ಲಾಗಲಿ ಕಾಲೇಜಿನಲ್ಲಾಗಲಿ ವ್ಯಾಸಂಗ ಮಾಡುತ್ತಿದ್ದರು. ಸಾಕಷ್ಟು ಶಾಸ್ತ್ರಜ್ಞಾನ, ತರ್ಕಶಾಸ್ತ್ರ, ವೇದಾಂತ, ಲೌಕಿಕ ಜ್ಞಾನ ಅವರಲ್ಲಿತ್ತು. ವಿಜ್ಞಾನಿಗಳ ಹತ್ತಿರ, ವೈದ್ಯರ ಹತ್ತಿರ ಅವರು ಹೇಳುವ ವಿಷಯಗಳ ಬಗ್ಗೆ ಚರ್ಚಿಸುವ ಪ್ರವೃತ್ತಿ ಅವರದು. ಹೊಸ ವಿಚಾರಗಳನ್ನು ತಿಳಿಯುವುದರಲ್ಲಿ ಅತ್ಯಾಸಕ್ತಿ, ಕುತೂಹಲ. ಭಕ್ತನೊಬ್ಬ ಒಮ್ಮೆ ಅವರನ್ನು ಕಲ್ಕತ್ತಾದ ಫೋಟೋ ಸ್ಟುಡಿಯೋಗೆ ಕರೆದುಕೊಂಡು ಹೋಗಿ ಅವರ ಫೋಟೋ ತೆಗೆಸಿದ. ಪರಮಹಂಸರು ಕ್ಯಾಮರಾದಲ್ಲಿ ಫೋಟೋ ಹೇಗೆ ಸಿದ್ಧವಾಗುತ್ತದೆ, ಅದಕ್ಕೆ ಉಪಯೋಗಿಸುವ ವಸ್ತುಗಳು ಇತ್ಯಾದಿ ವಿಚಾರಗಳನ್ನು ಚರ್ಚಿಸಿ ತಿಳಿದುಕೊಂಡರು. ಪರಮಾತ್ಮನ ಸಾಕ್ಷಾತ್ಕಾರವಾದವರಿಗೆ ಈ ಕ್ಷಣಿಕ ಪ್ರಾಪಂಚಿಕ ವಸ್ತು ವಿಷಯಗಳಿಂದ ಏನು ಪ್ರಯೋಜನ? ಆದರೆ ತಮ್ಮ ಈ ನಡವಳಿಕೆಯಿಂದ ಪ್ರತಿಯೊಬ್ಬರೂ ಜ್ಞಾನಾರ್ಜನೆ ಮಾಡಲು ಸ್ಫೂರ್ತಿ ಪಡೆಯಲಿ, ಈ ಮೂಲಕ ಉದ್ಧಾರವಾಗಲಿ ಎಂಬುದೇ ಅವರ ಉದ್ದೇಶ. ಅಂದರೆ ನೋಡಿ, ತಿಳ್ಕೊಳ್ಳಿ ಸ್ನೇಹಿತರೆ, ಅವರು ಯಾವುದೇ ವಿಷಯವನ್ನು ತಿಳ್ಕೊಂಡಾಗ ಅದನ್ನು ಚರ್ಚೆ ಮಾಡಿ ಅದು ಹೇಗೆ ಬಂತು ಏನು ಅನ್ನೋದನ್ನು ಯಾವುದೋ ಕೇಳಿಕೊಂಡು ಕತೆ ಕೇಳಿದ್ರೆ ಇದು ಕೇಳ್ಕೊಂಡು ಹೋಗ್ಬಿಡೋದಲ್ಲ. ಈಗ ನೋಡಿ, ಅದು ಫೋಟೋ ಸ್ಟುಡಿಯೋದಲ್ಲಿ ಕೇಳಿದ್ರೆ ಆ ಫೋಟೋ ಹೇಗೆ ಬರ್ತದೆ, ಚಿತ್ರಣ ಹೇಗೆ ಇದಾಗುತ್ತೆ, ವಿಷಯಗಳ ಯಾವುದೇ ವಿಷಯ ತಿಳ್ಕೊಂಡಾಗ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಚರ್ಚೆ ಇಲ್ದೇ ಸುಮ್ಮನೆ ಕೇಳಿಸ್ಕೊಂಡು ಹೋದರೆ ಅದು ಹೇಗೆ ಬಂತು ಏನು ಅನ್ನೋದು ನಮಗಾಗಲಿ ನಿಮಗಾಗಲಿ ಗೊತ್ತಾಗೋದಿಲ್ಲ ಅನ್ನೋ ವಿಚಾರವನ್ನು ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ವಿಚಾರವನ್ನು ಮುಂದಿನ ಭಾಗದಲ್ಲಿ ತಗೋತೀನಿ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಥ್ಯಾಂಕ್ ಯು.